ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಚೆ ಮಹಾದೇವ ಮತ್ತು ಕಾವ್ಯ ಕಾರಲ್ಲಿ ಹೋಗ್ತಾ ಇರ್ತಾರೆ. ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸೋಕ್ಕಾಗದೇ ಇರೋನು ಸೋತೆ ಅಂತ ಒಪ್ಕೊ, ನಡಿ ಮನೆಗೆ ಹೋಗೋಣ ಅಂತಾಳೆ ಕಾವ್ಯ. ಹಲೋ, ಎಕ್ಸ್ಕ್ಯೂಸ್ ಮೀ, ಸೋಲಾ? ಅದು ಈ ಮಹಾದೇವನ್ ಡಿಕ್ಕಿಲೇ ಇಲ್ಲ ಕಣಮಿ ಅಂತಾನೆ ಮಹಾದೇವ. ಡಿಕ್ಕಿನಾ ಅಂತಾಳೆ ಕಾವ್ಯ. ಅದೇ ಈ ಸ್ಕೂಲಲ್ಲಿ ಇಷ್ಟಿಷ್ಟು ದೊಡ್ಡದ ಪುಸ್ತಕ ಇರ್ತದಲ್ಲ, ಯಾವುದಾದ್ರೂ ಪದದ ಅರ್ಥ ಬೇಕು ಅಂದರೆ ಅದನ್ನು ತಿಳ್ಕೊತಾರಲ್ಲ, ಅದು ಅಂತಾನೆ ಮಹಾದೇವ. ಏಯ್, ಅದು ಡಿಕ್ಷನರಿ, ನಿನ್ನ ಕಾರ್ ಡಿಕ್ಕಿ ಅಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ ಬಿಡು ಅಂತಾಳೆ ಕಾವ್ಯ. ಅಮ್ಮಿ, ಇಲ್ಲಿ ಯಾವುದೋ ಅಂಗಡಿ ಕಾಣ್ತೈತೆ ಇರು ಅಂತ ಕಾರನ್ನು ನಿಲ್ಲಿಸ್ತಾನೆ ಮಹಾದೇವ. ಪಾನಿಪುರಿ ಅಂಗಡಿ ಕ್ಲೋಸ್ ಆಗಿದೆ. ಇಷ್ಟೊತ್ತಲ್ಲಿ ಎದ್ದು ಅವರು ನಿನಗೆ ಪಾನಿಪುರಿ ಮಾಡಿಕೊಡೋದಕ್ಕೆ ನಿನ್ನ ಮಾವನ ಮನೆ ಅಲ್ಲ ಅಂತಾಳೆ ಕಾವ್ಯ. ಅಯ್ಯೋ ಅಮ್ಮಿ, ಇಷ್ಟೊತ್ತಲ್ಲಿ ಆ ಪುಣ್ಯಾತ್ಮ ಮಾವನ ಯಾಕೆ ನೆನೆಸ್ಕೊಂಡ್ಯಾ? ಇದು ಒಂದು ಪ್ರಯತ್ನ ಮಾಡುವ ಅಂತ ಅವ್ರ ಮನೆ ಡೋರ್ನ ಬಡಿತಾನೆ ಮಹಾದೇವ. ಆಗ ಒಬ್ಬರು ಬಂದು ಯಾರು ಅಂತಾರೆ. ಅಜ್ಜಿ ನಮಸ್ಕಾರ, ಇಷ್ಟು ಹೊತ್ತಲ್ಲಿ ತೊಂದರೆ ಕೊಡ್ತವನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದೇ ಒಂದು ಪ್ಲೇಟ್ ಪಾನಿಪುರಿ ಬೇಕಿತ್ತು. ನೀವು ಎಷ್ಟಾದರೂ ದುಡ್ಡು ತಗೊಳ್ಳಿ, ನಾನು ಕೊಡೋಕ್ಕೆ ರೆಡಿ ಅವನಿ. ಒಂದೇ ಒಂದು ಪ್ಲೇಟ್ ಬೇಕು ಅಂತಾನೆ ಮಹಾದೇವ. ಅಲ್ಲಪ್ಪ, ಇಷ್ಟೊತ್ತಲ್ಲಿ ಎಲ್ಲ ಸಾಮಾನು ಒಳಗಡೆ ಇಟ್ಟಾಗಿದೆ, ಒಲೆ ಕೂಡ ಆರಿಸ್ಬಿಟ್ಟಿದ್ದೀನಿ. ಇಷ್ಟೊತ್ತಲ್ಲಿ ಕೇಳಿದರೆ ಹೆಂಗಯ್ಯ ಮಾಡ್ಕೊಡೋಕ್ಕಾಗುತ್ತೆ? ಆಗೋಕ್ಕಿಲ್ಲ ಅಂತಾರೆ ಅಜ್ಜ. ಅಯ್ಯೋ ಅಜ್ಜ, ನಿಮ್ಮ ಕಾಲಿಗೆ ಬೀಳ್ತೀನಿ, ಇಲ್ಲ ಅಂತ ಹೇಳಬೇಡಿ. ಹೊಸದಾಗಿ ಮದುವೆ ಆಗೀನಿ, ಹೆಂಡ್ರು ಮೊದಲನೇ ಕಿತ ಏನೋ ಬೇಕು ಅಂತ ಆಸೆ ಪಡ್ತಾವಳೆ. ಇವಾಗಲೇ ನಾನು ಕೊಡಲಿಲ್ಲ ಅಂದರೆ ನಾನು ಸೋತೋಯ್ತೀನಿ. ದಯವಿಟ್ಟು ನನ್ನ ಸೋಲಿಸ್ಬೇಡಿ, ಮಾಡ್ಕೊಂಡು ಬನ್ನಿ ಅಂತಾನೆ ಮಹಾದೇವ. ಆಗ ಅವ್ರ ಹೆಂಡತಿ ಬಂದು ಯಾರಪ್ಪ ನೀನು, ಏನು ಬೇಕು ಅಂತಾರೆ. ಅಜ್ಜಮ್ಮ, ನೀನಾರು ಹೊಸಿ ನಿಮ್ಮ ಯಜಮಾನ್ರಿಗೆ ಹೇಳಮ್ಮ, ನೋಡು ಅಲ್ಲಿ ನಿಂತವಳಲ್ಲ, ಅವಳು ನನ್ನ ಹೆಂಡ್ರು. 6 ತಿಂಗಳು ಬಸ್ರಿ ಪಾನಿಪುರಿ ತಿನ್ನಬೇಕು ಅಂತ ಬಹು ಆಟ ಇಟ್ಕೊಂಡು ಬಿಟ್ಟವಳೆ. ನಾನು ಎಲ್ಲ ಕಡೆ ಉಟ್ಕೊಂಡು ಬಂದೆ, ಎಲ್ಲ ಕಡೆ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮ ಯಜಮಾನ್ರು ಕೇಳಿದರೆ ಆಗೋಕ್ಕಿಲ್ಲ ಅಂತವ್ರೆ, ಹೊಸಿ ಹೇಳು ಅಂತಾನೆ ಮಹಾದೇವ. ಏನ್ರಿ ನೀವು ಮಾಡಬೇಕು ಅಲ್ವಾ? ಆ ಮಗು ಆಸೆಯಿಂದ ಕೇಳ್ತವಳೆ. ಗಂಡ ಕಂಡ್ರಪ್ಪೆ ಥರ ಇರಬೇಕು ಹೆಂಡತಿಗೆ. ಬಸ್ರಿ ಬಯಕೆ ತೀರಿಸಲಿಲ್ಲ ಅಂದರೆ ಪಾಪ ನಮಗೆ ತಟ್ಟುತ್ತೆ. ನಡೀರಿ, ಪಾನಿಪುರಿ ರೆಡಿ ಮಾಡಿ ಅಂತಾರೆ ಅಜ್ಜಿ. ಆಯ್ತಾಯ್ತು, ಮಾಡ್ಕೊಂಡು ಬರ್ತೀನಿ ಅಂತ ಅಜ್ಜ ಒಳಗಡೆ ಹೋಗ್ತಾರೆ. ನಿಮಗೆ ಪುಣ್ಯ ಬರಲಿ ಅಂತ ಮಹಾದೇವ ಕಾವ್ಯನ ಹತ್ರ ಬಂದು, ಅಮ್ಮಿ ಏನಂದೆ? ಪಾನಿಪುರಿ ಸಿಗೋಕ್ಕಿಲ್ಲ ಅಂದೆ ಅಲ್ವಾ? ಪಾನಿಪುರಿ ರೆಡಿ ಅಮ್ಮಿ, ಕಮ್ ಇಟು ನೀನು ಗೆಲ್ಲಲಾರೆ, ತಿಳಿದು ಛಲವೇ ತಕೆ ಅಂತಾನೆ ಮಹಾದೇವ. ಈಚೆ ರಾಮ್ ಪ್ರೇಮ ಹತ್ರ, ಪ್ರೇಮ ಸ್ನೇಹ ಕೈನ ನಿಜವಾಗ್ಲೂ ನೀನೇ ಸುಟ್ಟಿದ್ದ ಅಂತಾನೆ. ಹೌದು ಡಾಕ್ಟ್ರೇ, ಡೌಟೇ ಬೇಡ. ನಾನು ಅವತ್ತೇ ಹೇಳಿರ್ಲಿಲ್ವಾ, ನಿನ್ನ ತಂಟೆಗೆ ಯಾರೇ ಬಂದರೂ ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ. ಅಂಥದ್ರಲ್ಲಿ ಆ ಸ್ನೇಹ ನಿನ್ನ ಮೇಲೆ ಕೈ ಹಾಕೋಕೆ ಬಂದರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನೇನು ಸನ್ಯಾಸಿನ? ಅದಕ್ಕೆ ಅವಳಿಗೆ ಇವತ್ತು ಒಂದು ಶಾಂಪಲ್ ಕೊಟ್ಟಿದ್ದೀನಿ. ಇಷ್ಟಕ್ಕೆ ಎಚ್ಚೆತ್ಕೊಂಡ್ರೆ ಬಂಗಾರ, ಇಲ್ಲ ಅವಳು ಹೋಗೋ ಚಟ್ಟಕ್ಕೆ ಸಿಂಗಾರ ಅಂತಾಳೆ ಪ್ರೇಮ. ಸಿಕ್ಕಾಪಟ್ಟೆ ಭಯಂಕರ ಕಣೆ ನೀನು ಅಂತಾನೆ ರಾಮ್, ನಿನ್ನ ಪ್ರೀತಿ ವಿಷಯದಲ್ಲಿ ನಾನು ಭಯಂಕರನೂ ಆಗ್ತೀನಿ, ಮಗುನೂ ಆಗ್ತೀನಿ ನಿನ್ನ ಮಗುಗೆ ಅಂತ ಪ್ರೇಮ ಹೇಳುವಾಗ, ಸರಿ ಸಾಕು ಪ್ರೇಮ, ನಾನು ಬಟ್ಟೆ ಚೇಂಜ್ ಮಾಡಬೇಕು, ನೀನು ಹೊರಗೋಗ್ತೀಯಾ ಅಂತಾನೆ ರಾಮ್. ಯಾಕೆ? ನಾನು ಎಲ್ಲಿಗೂ ಹೋಗಲ್ಲ, ನಾನು ಈ ಕಡೆ ತಿರುಗ್ತೀನಿ, ನೀನು ಹಂಗೆ ಚೇಂಜ್ ಮಾಡ್ಕೋ ಅಂತಾಳೆ ಪ್ರೇಮ. ನೋಡು, ನೀನು ಈ ಕಡೆ ಯಾವುದೇ ಕಾರಣಕ್ಕೂ ತಿರುಗಬಾರ್ದು ಅಂತಾನೆ ರಾಮ್. ಇಲ್ಲಪ್ಪ ಅಂತಾಳೆ ಪ್ರೇಮ. ಸ್ವಲ್ಪ ಆ ಕಡೆ ತಿರ್ಕೋ ಪ್ರೇಮ, ನಾನು ನಿನ್ನ ನೋಡ್ತಿರ್ತೀನಿ. ಪ್ರೇಮ ನೋಡಬೇಡ ಅಂತ ಶರ್ಟನ್ನು ತೆಗೆದು ಬೇರೆದು ಹಾಕ್ಕೊಳ್ಳುವಾಗ ಪ್ರೇಮ ತಿರುಗ್ತಾಳೆ. ಪ್ರೇಮ, ನೀನು ನೋಡಲ್ಲ ಅಂತ ಹೇಳ್ದೆ ತಾನೆ ಅಂತಾನೆ ರಾಮ್. ನಾನೇನು ನೋಡಿಲ್ಲ, ಏನೋ ಯೋಚನೆ ಮಾಡ್ತಾ ಈ ಕಡೆ ತಿರುಗಿದ್ನಾ, ಅಷ್ಟೊತ್ತಿಗೆ ನೀನು ತಿರುಗಿದೆ, ನಾನೇನು ಮಾಡೋಕ್ಕಾಗುತ್ತೆ ಅಂತಾಳೆ ಪ್ರೇಮ. ನಿನ್ನ ಮಾತಲ್ಲಿ ಗೆಲ್ಲಕ್ಕಾಗುತ್ತಾ? ಮುಂದೆ ಅಂತಾನೆ ರಾಮ್. ಪ್ಯಾಂಟನ್ನು ಚೇಂಜ್ ಮಾಡು ಅಂತಾಳೆ ಪ್ರೇಮ. ಇಲ್ಲ ಅಂತಾನೆ ರಾಮ್. ಒಂದು ನಿಮಿಷ ಇರು, ಬಂದೆ ಅಂತ ಪ್ರೇಮ ಹೋಗ್ತಾಳೆ. ಏನಾಯ್ತು ಇವಳಿಗೆ? ಸ್ನೇಹಂಗೆ ಮತ್ತೇನಾದರೂ ಮಾಡಿಬಿಟ್ರೆ ಅಂತ ರಾಮ್ ಅವಳ ಹಿಂದೆನೇ ಹೋಗ್ತಾನೆ. ಈಚೆ ಕಾವ್ಯ ಮತ್ತು ಮಹಾದೇವ ಪಾನಿಪುರಿ ತಿಂತಾ ಇರ್ತಾರೆ. ತಾತ, ಬಹು ಪಸಂದಾಗೈತೆ ತಾತ, ನಿಮ್ಮನ್ನ ಒಂದು ಮಾತು ಕೇಳಲ್ಲ ಅಂತಾನೆ ಮಹಾದೇವ. ಅದೇನು ಕೇಳು ಮಗ ಅಂತಾರೆ ಅಜ್ಜಿ. ಅದು ನೀವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದ, ಇಷ್ಟು ವರ್ಷ ಆದರೂ ಹಾಲು ಸಕ್ಕರೆ ಹಂಗಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅಂತಾನೆ ಮಹಾದೇವ ಅವರನ್ನು ಕೇಳೋ ಮಾತಾ ಇದು? ಚೂರು ಸಂಸ್ಕಾರ ಇಲ್ಲ ಅಂತಾಳೆ ಕಾವ್ಯ. ನಾನೇನು ಕೇಳಿದೆ? ಪ್ರೀತಿ ಮಾಡಿ ಮದುವೆ ಆದ್ರ್ಯಾ ಅಂತ ಕೇಳಿದೆ ಅಷ್ಟೇ ಅಂತಾನೆ ಮಹಾದೇವ. ಇಲ್ಲ ಮಗನೆ, ನಾವು ಪ್ರೀತಿನೂ ಮಾಡಿಲ್ಲ, ಮದುವೆಗೆ ಮುಂಚೆ ಒಬ್ರನ್ನೊಬ್ರು ನೋಡೂ ಇಲ್ಲ. ಆದರೆ ಆ ದೇವರು ನಮ್ಮಿಬ್ಬರನ್ನ ಸೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದ, ಸೇರಿಸ್ದ ಅಂತಾರೆ ಅಜ್ಜಿ. ಅದು ಅಂತಾನೆ ಮಹಾದೇವ. ಬಾಯಿ ಮುಚ್ಕೊಂಡಿರು. ಅಲ್ಲ ಅಜ್ಜಿ, ಒಬ್ರನ್ನೊಬ್ರು ನೋಡದೆ ಮದುವೆ ಆಗೋದು ರಿಸ್ಕ್ ಅಲ್ವಾ? ಹುಡುಗ ಒಳ್ಳೆಯವನೋ ಹೇಗೋ, ಕೆಟ್ಟವನೋ, ರೌಡಿನೋ ಅಥವಾ ಒರಟನೋ ಗೊತ್ತಿಲ್ಲದೇ ಮದುವೆ ಆದರೆ ಜೀವನ ಹಾಳಾಗಲ್ವ ಅಜ್ಜಿ ಅಂತಾಳೆ ಕಾವ್ಯ. ನೋಡಮ್ಮ, ನಮ್ಮ ಜೀವನ ಹಾಳಾಗಿದೆಯಾ ಇಲ್ವಲ್ಲ, ಈಗ ಮದುವೆ ಆಗಿ 50 ವರ್ಷ ಆಗಿದೆ, ಈಗಲೂ ಹೇಗಿದ್ದೀವಿ ನೋಡು ಅಂತಾರೆ ಅಜ್ಜಿ. ನೋಡಮ್ಮಿ ತಿಳ್ಕೊ ಅಂತಾನೆ ಮಹಾದೇವ. ನೋಡಮ್ಮ, ಸುಂದರವಾದ ಕಾಮನಬಿಲ್ಲು ನೋಡೋಕೆ ಮಳೆ ಬಿಸಿಲು ಎಲ್ಲ ಬೇಕು. ಹಾಗೆ ಗಂಡ ಹೆಂಡತಿ ಒಬ್ರನ್ನೊಬ್ರು ಕಿತ್ತಾಡ್ತಾರೆ, ಅದರಲ್ಲಿ ಸಿಟ್ಟು ಮುನ್ಸು ಎಲ್ಲ ಇರುತ್ತೆ. ಜೀವನ ಕಾಮನ್ ಬಿಲ್ಲಿನ ಹಾಗೆ ಸುಂದರವಾಗಿರುತ್ತೆ ಅಂತಾರೆ ಅಜ್ಜಿ. ಆಹಾ, ಬಂಗಾರದಂಥ ಮಾತು. ಅಮ್ಮಿ ಕಾವ್ಯ, ಯಾವತ್ತಾದರೂ ನಿಮ್ಮ ಸ್ಕೂಲಲ್ಲಿ ಬಂಗಾರದಂಥ ಮಾತು ಹೇಳ್ಕೊಟ್ಟವ್ರಾ? ಕೇಳೆ ತಿಳ್ಕೊ ಅಂತಾನೆ ಮಹಾದೇವ. ತಾತ, ನೀವೇನು ಮಾತಾಡ್ತಿಲ್ಲ, ನಿಮಗೆ ಈ ಮದುವೆಯಲ್ಲಿ ಖುಷಿ ಇದೆಯೋ ಇಲ್ವೋ ಅಂತಾಳೆ ಕಾವ್ಯ. ಯಾಕಿಲ್ಲ ಕಣವ, ತುಂಬ ಖುಷಿಯಾಗಿದ್ದೀನಿ. ನನ್ನ ಹೆಂಡತಿ ಹೇಳಿದ್ರು ನಿಜಾನೇ,
ಯಾರು ಅಂತ ಮೊದಲೇ ಆ ಬ್ರಹ್ಮ ಬರೆದಿರ್ತಾನೆ. ನಮ್ಮ ಕೈನಲ್ಲಿ ಏನೂ ಇಲ್ಲಮ್ಮ, ಎಲ್ಲ ಆ ವಿಧಿಯಾಟ. ಈಗಿನ ಕಾಲದಲ್ಲಿ ಒಬ್ರನ್ನೊಬ್ರು ಲವ್ ಮಾಡಿ ಮದುವೆ ಆಗ್ತಾರೆ ಅಷ್ಟೇ, ಬೇಗನೆ ಜಗಳ ಆಡ್ಕೊಂಡು ದೂರ ಆಗ್ತಾರೆ. ಆದರೆ ನಾವು ಇವತ್ತಿನವರೆಗೂ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲಮ್ಮ. ಹೌದು, ನೀವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀರಾ ಅಂತಾರೆ ತಾತ. ಚೀಚಿ, ಪ್ರೀತಿಸಿ ಮದುವೆ ಆಗಿಲ್ಲ, ದೊಡ್ಡೋರು ಹೇಳಿದ್ರು ಆದ್ವಿ ಅಷ್ಟೇ ಅಂತಾಳೆ ಕಾವ್ಯ. ಬಿಡ್ತು ಅನು, ಚೀ ಅಂತ ಯಾಕೆ ಹೇಳ್ತೀಯ? ಆ ದೇವರು ನಿಮ್ಮ ಮದುವೆ ಮಾಡಿದಾನೆ ಅನ್ಕೋ, ಆ ವಿಧಿ ನಿಮ್ಮನ್ನು ಸೇರಿಸಿರ್ಬೋದು ಅಂತಾರೆ ಅಜ್ಜಿ. ಅಮ್ಮಿ, ಕಾವ್ಯ ಅಜ್ಜಿ ಹೇಳಿದ್ದು ಕೇಳಿಸ್ಕೊಂಡ್ಯಾ? ಆ ದೇವರು ಪುರ್ಸೊತ್ತಾಗ ಇದ್ದಾಗ ನಮಗೆ ಅಂತ ಸ್ಕೆಚ್ ಹಾಕಿ ಇಬ್ಬರನ್ನ ಒಂದು ಮಾಡಿರೋ ಜೋಡಿ ಕಣಮ್ಮಿ ನಮ್ಮದು ಅಂತಾನೆ ಮಾದೇವ. ಆಗ ಕಾವ್ಯ ಅವನ ಕಾಲನ್ನು ತನ್ನ ಕಾಲಿಂದ ಮಿಡ್ತಾಳೆ. ಆ ಅಂತ ಮಾದೇವ ಕೂಗ್ತಾನೆ. ಆಗ ಪಾನಿಪುರಿನ ಅವನ ಬಾಯಿಗೆ ತುರುಕ್ತಾಳೆ ಕಾವ್ಯ. ಏನಾಯ್ತಪ್ಪ ಅಂತಾರೆ ತಾತ. ಏನಿಲ್ಲ ತಾತ, ಪಾನಿಪುರಿ ಖಾರ ಆಯ್ತಂತೆ ಅಲ್ವಾ ಮಾದೇವ ಅಂತಾಳೆ ಕಾವ್ಯ. ಈಚೆ ರಾಮ್, ಪ್ರೇಮ ಅಡುಗೆ ಮಾಡಿದ್ದು ಆಯಿತು, ಬಡಿಸಿದ್ದು ಆಯಿತು, ನೀನು ಊಟ ಮಾಡಿದ್ಯಾ ಅಂತಾನೆ. ಅಬ್ಬಾ, ನನ್ನ ಗಂಡಂಗೆ ಈಗಲಾದರೂ ನನ್ನ ನೆನಪಾಯ್ತಲ್ಲ, ನನಗೆ ಯಾಕೋ ಹಸಿವಿಲ್ಲ ರಾಮ್, ಒಂದು ಲೋಟ ಹಾಲು ಕುಡ್ದು ಮಲ್ಕೋತೀನಿ ಅಂತಾಳೆ ಪ್ರೇಮ. ಯಾಕೆ, ಕಷ್ಟಪಟ್ಟು ಅಡುಗೆ ಮಾಡಿದ್ಯಾ, ಸ್ವಲ್ಪನಾದರೂ ತಿನ್ಬೇಕಲ್ವಾ ಅಂತಾನೆ ರಾಮ್. ನೀನು ಹೊಟ್ಟೆ ತುಂಬ ತಿಂದಿಯಲ್ಲ, ಅದನ್ನು ನೋಡಿನೇ ನನ್ನ ಹೊಟ್ಟೆ ತುಂಬೋಯ್ತು. ನೋಡು, ನನಗೆ ಪಾತ್ರೆ ತೊಳೆಯೋದಿದೆ, ಊರಿಂದನೇ ಪಾತ್ರೆ ಎಲ್ಲ ತಂದಿದ್ದೆ. ನಿಮ್ಮ ಕ್ಯಾಂಪ್ನವ್ರ ಜೊತೆ ನಮ್ಮ ಪಾತ್ರೆ ಮಿಕ್ಸ್ ಆಗಬಾರ್ದಲ್ವಾ, ತೊಳೆದಿಟ್ಟು ಬರ್ತೀನಿ, ನೀನು ಹೋಗಿರು ಅಂತ ಪ್ರೇಮ ಕೂತ್ಕೊಂಡು ಪಾತ್ರೆನೆಲ್ಲ ಉಜ್ತಾಳೆ. ಆಗ ರಾಮ್ ಅವಳನ್ನೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ರಾಮ್, ಇನ್ನೂ ಯಾಕೆ ಇಲ್ಲಿ ನಿಂತಿದ್ಯಾ, ಚಳಿ ಇದೆ, ಹೋಗಿ ಮಲ್ಕೋ ಅಂತಾಳೆ ಪ್ರೇಮ. ನೀನು ಇಲ್ಲಿ ಪಾತ್ರೆ ತೊಳಿತಿದ್ರೆ ನಾನೊಬ್ಬನೇ ಹೇಗೆ ನಿದ್ರೆ ಮಾಡಲಿ, ಇದು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತಾನೆ ರಾಮ್. ಅಯ್ಯಯ್ಯೋ, ನನ್ನ ಡಾಕ್ಟ್ರ್ ಕೈಲಿ ಕೆಲಸ ಮಾಡಿಸೋದಾ, ಬೇಡ, ಚಳಿ ಇದೆ, ಹೋಗಿ ಮಲ್ಕೋ ಅಂತಾಳೆ ಪ್ರೇಮ. ಇಷ್ಟೊತ್ತಲ್ಲಿ ವಾಟರ್ ಸಿಕ್ಕಾಪಟ್ಟೆ ಕೋಲ್ಡಾಗಿರುತ್ತೆ ಕಣೆ, ಕೈ ಹೆಪ್ಕೆಟ್ಟುತ್ತೆ, ಬಿಡು ಅದನ್ನೆಲ್ಲ ಅಂತಾನೆ ರಾಮ್. ಇದೆಲ್ಲ ನನಗೆ ಮಾಡಿ ಅಭ್ಯಾಸ ಇದೆ, ಹೋಗಿ ನೀನು ಅಂತಾಳೆ ಪ್ರೇಮ. ಆಗ ರಾಮ್ ಪ್ರೇಮನ ಮುಂಗುರುಳನ್ನು ಹಿಂದಕ್ಕೆ ಮಾಡ್ತಾನೆ. ಪ್ರೇಮ ಸ್ಮೈಲ್ ಮಾಡ್ತಾಳೆ. ಏಯ್ ತರ್ಲೆ, ನಿನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ಫೈಟ್ ಮಾಡೋಕ್ಕೆ ಬರುತ್ತೆ, ಪಾತ್ರೆ ತೊಳೆಯೋಕ್ಕೂ ಬರುತ್ತೆ, ಆದರೆ ನೀನು ಕೇರ್ ಮಾಡ್ಕೊಳ್ಳೋಕೆ ಬರಲ್ಲ ಅಲ್ವಾ ಅಂತಾನೆ ರಾಮ್. ನೀನು ಹೀಗೆ ಮಾತಾಡ್ತಿದ್ರೆ ನನಗೆ ಹೆಂಗೆಂಗೋ ಆಗುತ್ತೆ, ಪಾತ್ರೆ ಎಲ್ಲ ತೊಳೆದು ಮುಗಿಸೋದು ಬೆಳಿಗ್ಗೆ ಆಗುತ್ತೇನೋ, ಆದರೂ ಪರವಾಗಿಲ್ಲ, ಅದು ಸ್ವಲ್ಪ ಕಿವಿ ಹತ್ರ ಇರೋ ಕೂದಲನ್ನು ಸರಿ ಮಾಡಿದರೆ ಅಂತಾಳೆ ಪ್ರೇಮ. ಅಮ್ಮ ತಾಯಿ, ಎಲ್ಲದಕ್ಕೂ ಪ್ರೀತಿ ಅನ್ನೋ ಲೇಬಲ್ ಕೊಡಬೇಡ, ಕಾಳಜಿ ಅನ್ನೋ ಪದನೂ ಇದೆ ಅಂತ ನೆನಪಿರಲಿ, ಕೆಲಸ ಮುಗಿಸ್ಕೊಂಡು ಬೇಗ ಬಾ ಅಂತ ರಾಮ್ ಹೋಗ್ತಾನೆ. ಈಚೆ ಮಹಾದೇವ, ಅಜ್ಜಿ ತಾತ, ಇವತ್ತು ನಿಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿಯಾಯಿತು. ಪಾನಿಪುರಿ ರುಚಿನ ಈ ಜನ್ಮದಂಗೆ ಮರೆಯೋಕ್ಕಿಲ್ಲ ಅಂತೀನಿ. ಅದ್ಯಾಗೋ ನನ್ನ ಹೆಂಡ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಆಯ್ತಲ್ಲ, ಅದು ಆ ದೇವರೇ ನೀನು ಈ ಜನ್ಮಕ್ಕೆ ಮರೆಯೋಕ್ಕಿಲ್ಲ ಅನ್ನೋ ಹಂಗೈತೆ ಅಲ್ವಾ ಅಂತಾನೆ ಮಾದೇವ. ಸಾಕು ಮಾಡು ಮಾದೇವ, ತುಂಬ ಡೈಲಾಗ್ ಹೊಡಿಬೇಡ, ಅಜ್ಜಿ ತಾತ ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡ್ತಾಳೆ ಕಾವ್ಯ. ಗಂಡ ಹೆಂಡ್ತಿ 100 ಕಾಲ ಸುಖವಾಗಿರಿ ಅಂತ ಅಜ್ಜಿ ತಾತ ಆಶೀರ್ವಾದ ಮಾಡ್ತಾರೆ. ಎಷ್ಟಾಯಿತು ಅಂತಾಳೆ ಕಾವ್ಯ. ಅಮ್ಮಿ, ನಿನ್ನ ಗಂಡ ನಿನಗೋಸ್ಕರ ಕರ್ಕೊಂಡು ಬಂದಿರೋದು, ನೀನು ದುಡ್ಡು ಕೊಟ್ಟರೆ ಮರ್ಯಾದೆ ಇರ್ತದಾ ತಾತ, ಎಷ್ಟಾಯ್ತು ಹೇಳು ಅಂತಾನೆ ಮಾದೇವ. ಬೇಡ ಮಗ, ದುಡ್ಡು ಬೇಡ ಅಂತಾರೆ ತಾತ. ತಾತ, ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಇದು, ಬೇಡ ಅನ್ಬೇಡ, ತಗೋ ಅಂತಾನೆ ಮಾದೇವ. ಬೇಡಪ್ಪ, ಇವತ್ತು ನಿಮ್ಮಿಂದ ಹಳೆ ಕತೆಗೆಲ್ಲ ನೆನಪಾಯಿತು, ಆ ಹಳೆ ನೆನಪುಗಳೇ ನೀವು ನಮಗೆ ಕೊಟ್ಟ ದೊಡ್ಡ ಉಡುಗೊರೆ ಅಂತಾರೆ ತಾತ. ಮುಂದೊಂದು ದಿನ ನಿನ್ನ ಹೆಂಡತಿ ನಿಜವಾಗ್ಲೂ ಬಸ್ರಿ ಬೈಕೆ ಆದಾಗ ಕರ್ಕೊಂಡು ಬಾ, ಆಗ ಒಟ್ಟಿಗೆ ತಗೋತೀನಿ ಅಂತಾರೆ ಅಜ್ಜಿ ಬಸ್ರಿ ಬೈಕೆನಾ, ಏನು ಹೇಳ್ತಿದ್ದೀರಾ ಅಂತಾಳೆ ಕಾವ್ಯ. ಅದೇನೂ ಇಲ್ಲ ಕಣಮೆ, ಮುಂದೆ ಯಾವತ್ತಾದರೂ ನಿನಗೆ ಪಾನಿಪುರಿ ತಿನ್ನಬೇಕು ಅನಿಸಿದರೆ ಇಲ್ಲಿಗೆ ಕರ್ಕೊಂಡು ಬಾ ಅಂತವ್ರೆ. ಇನ್ನೊಂದು ಕಿತ ಆಶೀರ್ವಾದ ತಗೋ ಅಂತ ಅವಳನ್ನು ಅಜ್ಜನ ಕಾಲಿಗೆ ಬೀಳಿಸಿ, ನನ್ನ ಹೆಂಡರು ಬಸ್ರಲ್ಲ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ ಅಂತಾನೆ ಮಾದೇವ. ಎಲ್ಲ ಗೊತ್ತು ನನಗೆ ಅಂತಾರೆ ಅಜ್ಜಿ. ಆಶೀರ್ವಾದ ತಗೊಂಡ್ಯಾ, ಬಾ ಅಂತಾನೆ ಮಾದೇವ. ಗಂಡನ ಚೆನ್ನಾಗಿ ನೋಡ್ಕೊ ಅಂತಾರೆ ಅಜ್ಜಿ. ನೀನು ಅಷ್ಟೇ, ಹೆಂಡತಿ ಕಣ್ಣಲ್ಲಿ ನೀರು ಹಾಕದೇ ಇರೋ ಹಾಗೆ ನೋಡ್ಕೊ, ಅವಳು ಕೇಳಿದ್ದನ್ನೆಲ್ಲ ಕೊಡಿಸು ಅಂತಾರೆ ತಾತ. ನಾವಿನ್ನು ಬರ್ತೀವಿ ಅಂತಾನೆ ಮಾದೇವ. ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಈಚೆ ರಾಮ್ ಮಲಗಿ ನಿದ್ರೆ ಮಾಡ್ತಿರ್ತಾನೆ. ಪ್ರೇಮ ಅವನಿಗೆ ಬಂದು ಬೆಡ್ಶೀಟ್ನ ಒರೆಸಿ ತಾನು ಅಲ್ಲೇ ಕೆಳಗಡೆ ಹಾಸ್ಕೊಂಡು ಮಲ್ಕೋತಾಳೆ. ನಂತರ ಅಮ್ಮ ಅಂತ ಕೂಗ್ತಾಳೆ. ಏನಾಯ್ತು ಪ್ರೇಮ, ಯಾಕೆ ಕಿರ್ಚಾಡ್ದೆ ಅಂತಾನೆ ರಾಮ್. ಏನೋ ಒಂಥರ ಕಾಲತ್ರ ಹೋದಾಗಾಯ್ತು, ಒಂದು ಹೆಗ್ಗಣ ಅನಿಸ್ತಿತ್ತು, ಈ ಟೆಂಟಲ್ಲಿ ಏನೇನೋ ಇದೆ ಅಂತಾಳೆ ಪ್ರೇಮ. ನಮ್ಮ ಕ್ಯಾಂಪ್ ಇರೋದೇ ಕಾಡಿನ ಪಕ್ಕ, ಹಾಗಾಗಿ ಸಣ್ಣ ಪುಟ್ಟ ಪ್ರಾಣಿಗಳು ಇಲ್ಲಿ ಬರೋದು ಸಹಜ, ಅದಕ್ಕೆ ಈ ಥರ ಯಾರಾದರೂ ಕಿರ್ಚ್ತಾರ, ಸುಮ್ಮನೆ ಮಲ್ಕೋ ಅಂತಾನೆ ರಾಮ್. ಆ ಹೆಗ್ಗಣ ಬಂದು ನನ್ನ ಕಚ್ಚಿದ್ರೆ ಏನು ಮಾಡಲಿ, ತುಂಬ ಭಯ ಆಗುತ್ತೆ, ನಾನು ಮಂಚದ ಮೇಲೇ ಬರಲ್ಲ ಅಂತಾಳೆ ಪ್ರೇಮ. ಸರಿ, ನೀನು ಮೇಲೆ ಮಲ್ಕೋ, ನಾನು ಕೆಳಗೆ ಮಲ್ಕೊತೀನಿ ಅಂತಾನೆ ರಾಮ್. ಬೇಡ, ನೀನು ಕೆಳಗೆ ಮಲ್ಗೋದು ಬೇಡ, ನೀನು ಅಲ್ಲೇ ಮಲ್ಕೋ, ನಾನು ಬೆಳಗುವರೆಗೂ ಹೀಗೆ ಕೂತ್ಕೊಂಡು ಜಾಗರಣೆ ಮಾಡ್ತೀನಿ ಅಂತ ನೀನೇ ರಾಮ ನೀನೇ ಶ್ಯಾಮ ಅಂತ ಹಾಡು ಹೇಳ್ತಾಳೆ ಪ್ರೇಮ. ಮಂಚ ಇರೋದೇ ಇಷ್ಟು ಸಣ್ಣ, ನಾನೊಬ್ಬನೇ ಮಲ್ಗೋದೇ ಕಷ್ಟ, ಅಂಥದ್ರಲ್ಲಿ ಅಡ್ಜಸ್ಟ್ ಅಂತಾನೆ ರಾಮ್. ಅಡ್ಜಸ್ಟ್ ಮಾಡ್ಕೊಂಡ್ರೆ ಇಬ್ಬರಿಗೂ ಆಗುತ್ತಪ್ಪ, ನಾನಂತೂ ಅಡ್ಜಸ್ಟ್ ಮಾಡ್ಕೋತೀನಿ, ಪ್ಲೀಸ್ ರಾಮ್ ಅಂತಾಳೆ ಪ್ರೇಮ. ಆಯ್ತಾಯ್ತು, ಆದರೆ ಒಂದು ಕಂಡೀಷನ್ನು, ನೀನು ನಿದ್ದೆಯಲ್ಲಿ ನನ್ನ ಮೇಲೆ ಕೈ ಹಾಕಬಾರ್ದು, ಕಾಲು ಹಾಕಬಾರ್ದು, ಓಕೆನಾ ಅಂತಾನೆ ರಾಮ್. ಡಬಲ್ ಓಕೆ, ನಾನು ನಿನಗೆ ಯಾವ ಕಂಡೀಷನ್ನು ಹಾಕಲ್ಲ, ನೀನು ಹೇಗೆ ಬೇಕಿದ್ರೂ ಮಲ್ಕೋಬೋದು ಅಂತಾಳೆ ಪ್ರೇಮ. ತರಲೆ, ಸುಮ್ಮನೆ ಬಾ ಮಲ್ಕೋ ಅಂತಾನೆ ರಾಮ್. ರಾಮ್ ಪಕ್ಕ ಮಲ್ಕೊಂಡು ಅವನ್ನೇ ನೋಡ್ತಾ, ರಾಮ್, ನಿನ್ನ ಜೊತೆ ಈ ಸಮಯ ಕಳೆಯೋದಕ್ಕೆ ನಾನು ಎಷ್ಟು ಚಡಪಡಿಸಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಆದರೆ
ಅದು ಇವಾಗ ಈಡೇರ್ತು ಅಂತಾಳೆ ಪ್ರೇಮ. ಈಚೆ ಮಹಾದೇವ ಕಾವ್ಯ ಮನೆಗೆ ಬರ್ತಾರೆ. ಅಮ್ಮಿ ಕಾವ್ಯ, ಇವತ್ತು ಪಾನಿಪುರಿ ಸವಾಲಾಕಿದ್ದಕ್ಕೆ ನಿನ್ಗೊಂದು ದೊಡ್ಡ ಥ್ಯಾಂಕ್ಸ್ ಕಣಮ್ಮಿ. ನೀನು ಹಠ ಮಾಡಿದ್ದಕ್ಕೆ ಅಂತ ಆದರ್ಶ ದಂಪತಿನ ಭೇಟಿಯಾಗೋಕ್ಕಾಗಿದ್ದು ಇವತ್ತಿನ ದಿನನ ಜೀವನ ಪರ್ಯಂತ ಮರೆಯಲ್ಲ. ಮೈ ಕೈ ನೋವ್ತಿದೆ, ಈಗ ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ತೈತೆ ಬಾ ಅಂತಾನೆ ಮಹಾದೇವ. ಆ ಅಜ್ಜಿ ಯಾಕೆ ಬಸ್ರೆ ಬೈಕೆ ಅಂದರು, ಅದು ಇದು ಅಂತ ಹೇಳಿದ್ದು ನಿಜ ಹೇಳು. ನೀನು ಅವರಿಗೆ ಏನು ಮರಳು ಮಾಡಿದ್ಯಾ ತಾನೆ? ಏನು ಹೇಳಿದ್ಯಾ ಅಂತ ಹೇಳು ಅಂತಾಳೆ ಕಾವ್ಯ. ನಾನೇನು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ, ಸರಿ ಬಾ ಅಂತಾನೆ ಮಹಾದೇವ. ಆಗ ಪರ್ಸ್ ನೋಡ್ತಾ ಕಾವ್ಯ, ಮಹಾದೇವ ನನ್ನ ಚೈನ್ ಕಾಣ್ತಿಲ್ಲ ಮಹಾದೇವ ಅಂತಾಳೆ. ಪರ್ಸಲ್ಲಿ ಇಟ್ಕೊಂಡಿದ್ಯಲ್ಲ ಅಂತಾನೆ ಮಹಾದೇವ. ಪರ್ಸಲ್ಲೇ ಇಟ್ಕೊಂಡಿದ್ದೆ, ಆದರೆ ಇವಾಗ ಕಾಣಿಸ್ತಿಲ್ಲ ಅಂತಾಳೆ ಕಾವ್ಯ. ಸರಿ ಬಾ ಒಂದ್ಕಿತ ಕಾರಲ್ಲಿ ನೋಡೋಣ ಅಂತ ಕಾರಲ್ಲಿ ಇಬ್ಬರು ಹುಡುಕ್ತಾರೆ. ಎಲ್ಲೂ ಕಾಣಿಸ್ತಿಲ್ವಲ್ಲ ಅಂತಾನೆ ಮಹಾದೇವ. ಮಹಾದೇವ, ನನಗೆ ಆ ಚೈನ್ ಬೇಕೇ ಬೇಕು. ಮೇ ಬಿ ಆ ಪಾನಿಪುರಿ ಅಂಗಡಿ ಹತ್ರ ಪರ್ಸ್ ಓಪನ್ ಮಾಡಿದ್ನಲ್ಲ, ಅಲ್ಲಿ ಬೀಳಿಸಿದ್ದೀನಿ ಅನಿಸುತ್ತೆ ಮಹಾದೇವ. ನನಗೆ ಅದು ಬರೀ ಚೈನ್ ಮಾತ್ರ ಅಲ್ಲ ಮಹಾದೇವ, ಅದು ನನ್ನ ಟೀಚರ್ ಕೊಟ್ಟ ಆಶೀರ್ವಾದ. ಅದನ್ನು ಕಳೆದುಕೊಂಡೆ ಅಂದರೆ ನಾನೇ ಕ್ಷಮಿಸ್ಕೊಳ್ಳೋದಿಲ್ಲ ಇಲ್ಲಿ ಅಂತಾಳೆ ಕಾವ್ಯ. ಕಾವ್ಯ ಸಮಾಧಾನ ಮಾಡ್ಕೊಂಡು, ನೋಡು ನಾನು ಒತ್ತಾರೆ ಹೋಗಿ ತಗೊಂಡು ಬರ್ತೀನಿ. ಅದು ಅಲ್ಲೇನಾದರೂ ಬಿದ್ದಿದ್ರೆ ಅದನ್ನು ಅಜ್ಜಿ ತಾತ ಮಡಗಿರ್ತಾರೆ, ನೀನೇನು ಹೆದರ್ಕೋಬೇಡ ಅಂತಾನೆ ಮಹಾದೇವ. ಇಲ್ಲ ಮಹಾದೇವ, ಅಷ್ಟೊತ್ತಿಗೆ ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಈಗಲೇ ಹೋಗಬೇಕು ಅಂತಾಳೆ ಕಾವ್ಯ. ಅಮ್ಮಿ ನಾನಿಲ್ವಾ, ನಾನು ಹೋಗಿ ತರ್ತೀನಿ, ನೀನು ಹೋಗಿ ಮಲ್ಕೊ ಅಂತಾನೆ ಮಹಾದೇವ. ನಿನಗೆ ಈಗಾಗಲೇ ಸುಸ್ತಾಗಿದೆ ಅಲ್ವಾ ಅಂತಾಳೆ ಕಾವ್ಯ. ನೀನು ಆತಂಕ ಪಡ್ತಿರೋ ಮುಖ ನಾನು ನೋಡೋಕ್ಕಾಗ್ತಿಲ್ಲ, ಅದಕ್ಕಿಂತ ಸುಸ್ತೇ ಎಷ್ಟೋ ವಾಸಿ, ನೀನು ಹೋಗು ಅಂತಾನೆ ಮಹಾದೇವ. ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ ಅಂತಾಳೆ ಕಾವ್ಯ. ನಾನು ಮಾತು ಕೊಟ್ಟಿವ್ನಿ ತಾನೆ, ನಾನು ತರ್ತೀನಿ ಅಂದಮೇಲೆ ತಂದುಕೊಡ್ತೀನಿ, ಮಲ್ಕೊ ಅಂತ ಮಹಾದೇವ ಹೋಗ್ತಾನೆ. ಈಚೆ ಪ್ರೇಮನ ರಾಮ್ ಸುತ್ತಾಡೋದಕ್ಕೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಈಚೆ ಬೆಳಿಗ್ಗೆ ಕಾವ್ಯ ಮನೆಯಿಂದ ಹೊರಗೆ ಬಂದು ಮಹಾದೇವನ ಕಾರು ಕಾಣ್ತಿಲ್ಲ, ನಿನ್ನೆ ರಾತ್ರಿ ಹೋದವನು ಬಂದೇ ಇಲ್ಲ ಅಂತ ಅಜ್ಜಿ ತಾತನ ಹತ್ರ ಹೋಗಿ ವಿಚಾರಿಸಿದ್ರೆ ಅವರು ಬಂದಿಲ್ಲ ಅಂತ ಹೇಳ್ತಾರೆ. ಏನೋ ಸಮಸ್ಯೆ ಆಗಿದೆ ಅನ್ನಿಸ್ತಿದೆ ಅಂತ ಅತ್ತೆ ಕಲ್ಯಾಣಿ ಹತ್ರ, ಮಹಾದೇವ ಎಲ್ಲಿಗೋದ್ನೋ ಗೊತ್ತಾಗ್ತಿಲ್ಲ, ತುಂಬ ಭಯ ಆಗ್ತಿದೆ ಅಂತ ಕಾವ್ಯ ಅಳ್ತಾಳೆ. ಕಲ್ಯಾಣಿ ಶ್ರೀಧರ್ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.